ನೀನಲ್ಲದೆ ಮತ್ತಾರೂ ಇಲ್ಲ, ನನಗೆ ಗತಿ ಇಲ್ಲ ಸ್ವಾಮಿ, ನೀನೇ ನನಗೆ ಗತಿ. ಅದು ಹೇ ಕರುಣಾನಿಧೆ, ನೀನಾದ್ರೂ ಕರುಣೆಯ ಕಡಲು ನೀನು ನನ್ನನ್ನು ಒಮ್ಮೆ ನೋಡಯ್ಯ. ನಿನ್ನ ಆ ನೋಟ ಸಾಕು. ಅದೆಂಥ ನೋಟ ಅಂತ ಹೇಳಿದ್ರೆ ಕರುಣೆಯಿಂದ ಕೂಡಿದ ನೋಟ. ದೇವರು ಒಮ್ಮೆ ನಮ್ಮನ್ನ ನೋಡಿದ ಅಂತ ಹೇಳಿದ್ರೆ ಹಾಗೆ ನೋಡಲ್ಲ ಅವನು, ಅಯ್ಯೋ ನಾನು ಇವನನ್ನು ಉದ್ಧಾರ ಮಾಡ್ಬೇಕಪ್ಪ ಅಂತ ಹೀಗೆ ನೋಡುದು. ಅಂಥ ನಿನ್ನ ಆ ಕರುಣಾಪೂರ್ಣ ದೃಷ್ಟಿಯಿಂದ ದೀನನಾದ ನನ್ನನ್ನ ನಾನು ಎರಡೂ ಕೈ ಎತ್ತಿ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದೇನೆ, ಎರಡೂ ಕೈ ಎತ್ತಿ ನಿನ್ನನ್ನ ಕಾಡ್ತಾ ಇದ್ದೇನೆ, ಬೆಡಿತಾ ಇದ್ದೇನೆ. ನೀನೇ ನನಗೆ ಗತಿ, ನೀನಲ್ಲದೆ ಮತ್ತಾರೂ ಗತಿ ಇಲ್ಲ ಸ್ವಾಮಿ ಅಂತ ನನ್ನನ್ನ ನೋಡಯ್ಯ. ನಿನ್ನೆದುರಿಗೆ ಬಿದ್ದಿದ್ದೇನೆ ಸ್ವಾಮಿ, ನಿನ್ನ ಮುಂದೆ ಬಿದ್ದಿದ್ದೇನೆ, ಶರಣಾಗತನಾಗಿದ್ದೇನೆ, ನೀನಲ್ಲದೆ ಅನ್ಯ ಗತಿ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ಅಂಥ ನನ್ನನ್ನ ನಿನಗೆ ಸಂಬಂಧಪಟ್ಟವನು, ನಿನ್ನನ್ನೇ ನಂಬಿದವನು, ನಿನ್ನವನು ಅಂತ ತಿಳ್ಕೊಂಡು ನನ್ನನ್ನು ಉದ್ಧಾರ ಮಾಡಯ್ಯ. ನನ್ನನ್ನ ಬಿಡಬಾರ್ದು ನೀನು. ಯಾಕಂತ ಹೇಳಿದ್ರೆ ನಿನ್ನನ್ನ ನನ್ನ ಸ್ವಾಮಿ ಅಂತ ತಿಳ್ಕೊಂಡಿದ್ದೇನೆ. ನಿನ್ನನ್ನ ಸ್ವಾಮಿ ಅಂತ ತಿಳ್ಕೊಂಡಿರುವ ಈ ಸೇವಕನನ್ನ ನೀನು ಬಿಡಬಾರ್ದು. ನನ್ನನ್ನ ನೀನ್ ಕೈ ಬಿಟ್ರೆ ಮತ್ತಾರು